ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ಒಂದು ದೇವಸ್ಥಾನ ಅಂದರೆ ಅಲ್ಲಿ ಒಂದು ಧರ್ಮ, ಒಬ್ಬನೇ ದೇವರು ಮತ್ತು ಒಂದು ನಿರ್ದಿಷ್ಟ ಆಚರಣೆ ಇರುತ್ತೆ. ಆದರೆ ಇವತ್ತು ನಾವು ಶೋಧಿಸಲಿರುವ ಪುಣ್ಯಕ್ಷೇತ್ರ ಮಾತ್ರ ಇಡೀ ಜಗತ್ತಿನಲ್ಲೇ ವಿಶೇಷವಾದದ್ದು. ಇಲ್ಲಿ ಪೂಜೆ ಮಾಡುವವರು ಶೈವರು, ಆಡಳಿತ ನಡೆಸುವವರು ಜೈನರು, ಇನ್ನು ಆರಾಧಿಸುವ ದೇವರೆಂದರೆ ಶಿವ ಮತ್ತು ಜೈನ ತೀರ್ಥಂಕರರು. ಹೌದು, ನಾವು ಹೇಳುತ್ತಿರೋದು ಕರಾವಳಿಯ ಪವಿತ್ರ ಕ್ಷೇತ್ರ, ದಾನ ಧರ್ಮಗಳ ನೆಲೆವೀಡು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಆದರೆ 800 ವರ್ಷಗಳ ಹಿಂದೆ ಈ ಜಾಗದ ಹೆಸರು ಬೇರೆಯಾಗಿತ್ತು. ಹಾಗಾದರೆ ಧರ್ಮಸ್ಥಳದ ಇತಿಹಾಸವೇನು? ಇಲ್ಲಿ ಶಿವನು ಜೊತೆ ಜೈನ ಧರ್ಮದ ಸೌಹಾರ್ದತೆ ಬೆಳೆದಿದ್ದು ಹೇಗೆ? ಬನ್ನಿ ಇವತ್ತಿನ ಶೋಧ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಸುಮಾರು 800 ವರ್ಷಗಳ ಹಿಂದೆ ಇವತ್ತಿನ ಧರ್ಮಸ್ಥಳವನ್ನು ಆಗ ಕುಡುಮ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿ ಜೈನ ಧರ್ಮಕ್ಕೆ ಸೇರಿದ್ದ ಬೇರ್ಮಣ್ಣ ಪೆರ್ಗಡೆ ಮತ್ತು ಅವರ ಧರ್ಮಪತ್ನಿ ಅಮ್ಮದೇವಮ್ಮ ಎಂಬ ಧರ್ಮನಿಷ್ಠ ದಂಪತಿಗಳು ನೆಲ್ಲಡಿ ಬೀಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ದರು. ಅವರು ತಮ್ಮ ಮನೆಗೆ ಬರುವ ಪ್ರತಿಯೊಬ್ಬರಿಗೂ ಅನ್ನ, ಆಶ್ರಯ ನೀಡಿ ಸತ್ಕರಿಸುತ್ತಿದ್ದರು. ಒಂದು ದಿನ ಆ ದಂಪತಿಗಳ ದಯಾಗುಣಗಳು ಪರೀಕ್ಷಿಸಲು ಧರ್ಮ ದೇವತೆಗಳು ಮನುಷ್ಯನ ರೂಪದಲ್ಲಿ ಅವರ ಮನೆಗೆ ಅತಿಥಿಗಳಾಗಿ ಬಂದರು. ಪೇರ್ಗಡೆ ದಂಪತಿಗಳು ಆ ಅತಿಥಿಗಳ ಅತ್ಯಂತ ಭಕ್ತಿ ಮತ್ತು ಗೌರವದಿಂದ ಉಪಚರಿಸಿದರು. ದಂಪತಿಗಳ ಆ ಸೇವೆಗೆ ಮೆಚ್ಚಿದ ಧರ್ಮ ದೇವತೆಗಳು ಅದೇ ರಾತ್ರಿ ಬೇರ್ಮಣ್ಣ ಪೇರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡರು. ನಾವು ಧರ್ಮ ದೇವತೆಗಳು, ನಿನ್ನ ಆತಿಥ್ಯಕ್ಕೆ ನಾವು ಪ್ರಸನ್ನರಾಗಿದ್ದೇವೆ. ನೀನು ಈ ನೆಲಡಿ ಬೀಡನ್ನು ದೇವತೆಗಳ ಆರಾಧನೆಗೆ ಬಿಟ್ಟುಕೊಟ್ಟು ಧರ್ಮ ಪ್ರಸಾರ ಮಾಡು ಎಂದು ಆಜ್ಞಾಪಿಸಿದರು. ದೇವತೆಗಳ ಅಪ್ಪಣೆಯಂತೆ ಪೇರ್ಗಡೆಯವರು ನೆಲಡಿ ಬೀಡನ್ನು ದೇವತೆಗಳಿಗೆ ಬಿಟ್ಟುಕೊಟ್ಟು ತಮಗಾಗಿ ಬೇರೆ ಮನೆ ನಿರ್ಮಿಸಿಕೊಂಡರು. ಇಂದಿಗೂ ಧರ್ಮಸ್ಥಳಕ್ಕೆ ಹೋದರೆ ನಾವು ಈ ನೆಲಡಿ ಬೀಡು ನೋಡಬಹುದು. ಇಲ್ಲಿ ಯಾವುದೇ ವಿಗ್ರಹ ಇರುವುದಿಲ್ಲ, ಕೇವಲ ಪೂಜೆ ಮಾತ್ರ ನಡೆಯುತ್ತದೆ. ಧರ್ಮ ದೇವತೆಗಳು ಕಾಳರಾಹು, ಕಾಳಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ನೆಲೆಸಿದ ಮೇಲೆ ಬೇರ್ಮಣ್ಣ ಪೇರ್ಗಡೆಯವರು ಅಲ್ಲಿ 4 ದೇವಸ್ಥಾನಗಳನ್ನು ನಿರ್ಮಿಸಿದರು. ದೈವದ ಆಜ್ಞೆಯಂತೆ ಪೂಜೆಗಾಗಿ ಒಬ್ಬ ಬ್ರಾಹ್ಮಣ ಪುರೋಹಿತರನ್ನು ನೇಮಿಸಲಾಯಿತು. ಆದರೆ ಆ ಪುರೋಹಿತರು ಇಲ್ಲಿ ದೈವಗಳ ಜೊತೆಗೆ ಒಂದು ಶಿವಲಿಂಗ ಇದ್ದರೆ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಲು ಸೂಕ್ತ ಎಂದು ಸಲಹೆ ನೀಡಿದರು. ಆಗ ಧರ್ಮ ದೇವತೆಗಳ ಪರಮ ಭಕ್ತನಾದ ಅಣ್ಣಪ್ಪ ಎಂಬ ದೈವಿಕ ಶಕ್ತಿ ಕೇವಲ ಒಂದೇ ರಾತ್ರಿಯಲ್ಲಿ ಮಂಗಳೂರಿನ ಕದ್ರಿ ಎಂಬ ಸ್ಥಳದಿಂದ ಶಿವಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಿತು. ಆ ಲಿಂಗವೇ ಇವತ್ತಿನ ಶ್ರೀ ಮಂಜುನಾಥ ಸ್ವಾಮಿ. ಲಿಂಗವನ್ನು ತಂದ ಅಣ್ಣಪ್ಪ ಸ್ವಾಮಿಯನ್ನು ಇಂದಿಗೂ ಅಣ್ಣಪ್ಪ ಪಂಜ್ರುಲಿ ಎಂದು ಇಲ್ಲಿ ದೈವ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಧರ್ಮಸ್ಥಳ ಕೇವಲ ಪೂಜಾ ಸ್ಥಳವಲ್ಲ, ಇದು ನಂಬಿಕೆಯ ಮಹಾಸಾಗರ. ಬೇರ್ಮಣ್ಣ ಪೇರ್ಗಡೆಯವರ ವಂಶಸ್ಥರೇ ಇಂದು ಹೆಗ್ಗಡೆ ಎಂಬ ಬಿರುದಿನೊಂದಿಗೆ ಇಲ್ಲಿನ ಧರ್ಮಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ 21ನೇ ಧರ್ಮಾಧಿಕಾರಿಗಳಾಗಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಈ ಕ್ಷೇತ್ರವನ್ನು ಮುನ್ನಡೆಸುತ್ತಿದ್ದಾರೆ. ಧರ್ಮಸ್ಥಳವು ಶತಶತಮಾನಗಳಿಂದ ಚತುರ್ವಿಧ ದಾನಗಳಿಗೆ ಹೆಸರಾಗಿದೆ. ಅನ್ನದಾನ, ಅಕ್ಷರದಾನ, ಔಷಧ ದಾನ, ಅಭಯ ದಾನವನ್ನು ಕೂಡ ಮಾಡಲಾಗುತ್ತದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ 1982ರಲ್ಲಿ ಪ್ರತಿಷ್ಠಾಪನೆಗೊಂಡ 39 ಅಡಿ ಎತ್ತರದ ಏಕಶಿಲಾ ಬಾಹುಬಲಿ ಸ್ವಾಮಿಯ ವಿಗ್ರಹ. ಇದು ಶೈವ ಮತ್ತು ಜೈನ ಧರ್ಮದ ಸಾಮರಸ್ಯಕ್ಕೆ ಕೈ ಹಿಡಿದ ಕನ್ನಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಧರ್ಮಸ್ಥಳದ ಒಂದು ಪುಟ್ಟ ಇತಿಹಾಸ. ಇನ್ನಷ್ಟು ಇಂಥದ್ದೇ ಅನೇಕ ರೋಚಕ ಮಾಹಿತಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ಅದಕ್ಕಾಗಿ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.